ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ನೀವು ಈ ಇಯರ್ನ 2025ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನ್ಯೂ ಇಯರ್ ದಿನ ಏನಾಯಿತು, ಏನೆಲ್ಲ ತೊಗೊಂಡ್ವಿ, ಎಲ್ಲಿಗೆ ಹೋಗಿದ್ವಿ, 31 ಮತ್ತು ಫಸ್ಟ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೈಟ್ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಒಂದು ಪುಟಾಣಿ ಕೇಕ್ ಯಾವುದಾದ್ರೂ ತೊಗೊಳ್ಳೋಣ. ಅಮ್ಮ ಬರ್ಡೇ ಕೂಡ ಆಗಿರೋದ್ರಿಂದ ನೈಟ್ ಕೇಕ್ ಕಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಬಂದ್ವಿ. ಏನಾದರೂ ಒಂದು ತೊಗೊಳಕ್ಕೆ ಹೋಗಬೇಕಂದ್ರೆ ಇಬ್ಬರು ಆಪೋಸಿಟ್ ಡೆಸಿಷನ್ಸೇ ಇರುತ್ತೆ. ಯಾಕಂದರೆ ಅವ್ರು ಬೇರೆ ಫ್ಲೇವರ್ ಸೆಲೆಕ್ಟ್ ಮಾಡೋದು, ನಾನು ಬೇರೆ ಫ್ಲೇವರ್ ಸೆಲೆಕ್ಟ್ ಮಾಡೋದು, ಆ ಥರ ಇರುತ್ತೆ. ಅವರು ಸೆಲೆಕ್ಟ್ ಮಾಡಿರೋದು ನನಗಿಷ್ಟ ಆಗೋಲ್ಲ, ನಾನು ಸೆಲೆಕ್ಟ್ ಮಾಡಿರೋದು ಅವ್ರಿಗಿಷ್ಟ ಆಗೋಲ್ಲ. ಆ ಥರ ಅದು ಬೇಡ ಇದು ಬೇಡ ಅಂತಲೇ ಮಾತಾಡ್ಕೊಳ್ತಾ ಇರ್ತೀವಿ. ನನಗೇನಂದರೆ ಎಲ್ಲ ಫ್ಲೇವರ್ಸು ಟ್ರೈ ಮಾಡಬೇಕು ಅಂತ. ಟ್ರೈ ಮಾಡಿರೋ ಫ್ಲೇವರ್ಸ್ನ ಮತ್ತೆ ಟ್ರೈ ಮಾಡೋಕ್ಕೆ ನಂಗೆ ಇಷ್ಟ ಅಲ್ಲ. ಅದು ಯಾವುದೋ ಹೊಸ ಫ್ಲೇವರು ಕಣ್ಣಿಗೆ ಬಿತ್ತು. ಟ್ರೈ ಮಾಡೋಣ ಅಂತ ಚೆಕ್ ಮಾಡ್ತಿದ್ದೆ, ಎಲ್ಲ ಕೇಳ್ತಿದ್ದೆ ಯಾವ ಫ್ಲೇವರ್ ಅಂತ. ಅದು ಹೊಸ ಫ್ಲೇವರ್ ಅಂತೆ, ಸುಪ್ರೀಮ್ ಮೋಚಾ ಫ್ಲೇವರ್. ಅದು ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಅದೇ ಫೈನಲೈಸ್ ಮಾಡಿದೆ. ಹೇಗಿರುತ್ತೋ ಏನೋ ಅಂತ ಆರವ್ ಹೇಳ್ತಿದ್ದ. ಬಟ್ ಇದೇ ಇರಲಿ, ಹೇಗಿದ್ದರೂ ಪರವಾಗಿಲ್ಲ, ಟ್ರೈ ಮಾಡಬೇಕಲ್ಲ, ಟ್ರೈ ಮಾಡೋಣ ಅಂತ. ಬಿಕಾಸ್ ಅಲ್ಲಿರೋ ಫ್ಲೇವರ್ಸ್ ಎಲ್ಲ ನಾವು ಟ್ರೈ ಮಾಡಿದ್ದೀವಿ. ಅದು ಹೊಸ ಫ್ಲೇವರ್ ಒಂದು ಟ್ರೈ ಮಾಡಿರಲಿಲ್ಲ. ಸೊ ಅದಕ್ಕೆ ಅದೇ ಫೈನಲೈಸ್ ಮಾಡಿ ಅದೇ ತೊಗೊಂಡ್ವಿ. ಬಟ್ ಆ ಫ್ಲೇವರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಹೊಸ ಫ್ಲೇವರ್ ಆಗಿರೋದ್ರಿಂದ ಹಾಫ್ kgಗೆ ನಮಗೆ 900-950 ಏನೋ ಆಯಿತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬೇರೆ ಫ್ಲೇವರ್ಗೆ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಅನ್ನಿಸ್ತು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕ್. ನಾವು ಯೂಶ್ವಲಿ ಇಲ್ಲೇ ತೊಗೊಳ್ಳೋದು ಕೇಕ್ಸ್ ಎಲ್ಲ. ಅಲ್ಲಿಂದ ಬರಬೇಕಾದ್ರೆ ಹೇಗಿದ್ರು ಲೇಟ್ ಆಯಿತು ಅಂತ ಇದು ಮಂದಿ ಬಿರಿಯಾನಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದೂ ಕೂಡ ನನ್ನದೇ ಸೆಲೆಕ್ಷನ್ನು. ಶರೀಫ್ ಬಾಯ್ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಹೇಳ್ತಿದ್ರು. ಬಟ್ ಇಲ್ಲ, ಬೇಡ ಅಂದ್ಬಿಟ್ಟು ಅಲ್ಲಿ 7 ಪ್ಲೇಟ್ಸಲ್ಲಿ ತೊಗೊಂಡು ಬಂದ್ವಿ. ನ್ಯೂ ಇಯರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸು ಓಪನ್ ಇತ್ತು, ಲೇಟ್ ನೈಟ್ ಆಗಿರೋದ್ರಿಂದ. ಆಮೇಲೆ ಅದಕ್ಕೋಸ್ಕರ ಅಲ್ಲೇ ತೊಗೊಂಡು ಬಂದು ಊಟ ಮಾಡಿ, ಆಮೇಲೆ ಮೇ ಬಿ 12-12:30 ಅನಿಸುತ್ತೆ. ಗುಡ್ಡಿ ಕೂಡ ಮಲ್ಕೊಂಡೇ ಇರಲಿಲ್ಲ, ಅವಳು ಕೂಡ ಎದ್ದಿದ್ಲು. ನ್ಯೂ ಇಯರ್ ಟೈಮ್ ಆಯ್ತಲ್ವ ಅಂತ ಕೇಕ್ ಕಟ್ ಮಾಡಿದ್ವಿ. ಅಮ್ಮದು ಬರ್ಡೇ ಇತ್ತು. ಆ್ಯಕ್ಚುಲಿ ಅಮ್ಮ ಬರ್ಡೇ ಯಾವಾಗ ಅಂತ ಪ್ರಾಪರಾಗಿ ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. TCನಲ್ಲೇ ಒಂದಿದೆ ಮತ್ತು ಆಧಾರ್ ಕಾರ್ಡ್ನಲ್ಲೇ ಒಂದಿದೆ. ಅದಕ್ಕೆ ಆಧಾರ್ ಕಾರ್ಡಲ್ಲಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, Jan 1 ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಅಲ್ಲ, ಡೇಟು ಅಲ್ಲ, ಮಂತ್ ಕೂಡ ಕರೆಕ್ಟ್ ಇಲ್ಲ ಅದು. ಸೊ ಅದಕ್ಕೋಸ್ಕರ ನಾವು ಇದನ್ನೇ ಸೆಲೆಬ್ರೇಟ್ ಮಾಡೋಣ ನ್ಯೂ ಇಯರ್ ದಿನವೇ ಅಂತ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಇದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಯಾವುದಂತ ಗೊತ್ತಿಲ್ಲ. ನಮ್ಮ ಅಜ್ಜಿ ಯಾರ್ದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಇಟ್ಕೊಂಡಿಲ್ಲ. ಕೇಕ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಇದು ಹೊಸ ಫ್ಲೇವರ್ ಟ್ರೈ ಮಾಡಿ, ಸುಪ್ರೀಮ್ ಮೋಚಾ. ಸೊ ಅದು 31st ನೈಟು ಎಲ್ಲ ಕೇಕ್ ಕಟ್ ಮಾಡಿ ಮಲ್ಕೊಂಡು, ಇದು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಕೇಕ್ ಶೋಗೆ ಬಂದ್ವಿ, ಪ್ಯಾಲೇಸ್ ಗ್ರೌಂಡ್ಗೆ. ಕೇಕ್ ಶೋಗೆ ಅಮ್ಮ ಎಲ್ಲರೂ ಹೋಗಬೇಕು, ನಾನು ಗುಡ್ಡಿ ಎಲ್ಲರೂ ಅಂತ ಅಂದ್ಕೊಂಡಿದ್ವಿ. ಅವಳು ನ್ಯಾಪ್ ಟೈಮ್ ಆಗಿರೋದ್ರಿಂದ ಅವಳು ಕರೆಕ್ಟಾಗಿ ಆ ಟೈಮ್ಗೆ ಮಲ್ಕೊಂಡ್ಳು. ಮತ್ತು ಮಲ್ಕೊಂಡಿರ್ಬೇಕಾದ್ರೆ ಅವಳನ್ನ ಕರ್ಕೊಂಡು ಹೋಗೋದು, ಅವಳು ಕ್ರ್ಯಾಂಕಿ ಆಗಿಬಿಡ್ತಾಳೆ ಅಂದ್ಬಿಟ್ಟು ಸರಿ ಬೇಡ, ನಾನು ಇರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಮ್ಮ. ಅದಕ್ಕೋಸ್ಕರ ಬಂದ್ವಿ. ನೋಡಿ, ಕ್ಯಾಶಿಗೆ ಲೈನೇ ಇಲ್ಲ, ಕ್ಯೂನೇ ಇರಲಿಲ್ಲ. ಬಟ್ UPI ಪೇಮೆಂಟ್ಗೆ ಎಷ್ಟು ಜನ ಇದ್ದಾರೆ. ತುಂಬ ಕ್ರೌಡ್ ಇದ್ದರು. ಅವತ್ತೇ ಲಾಸ್ಟ್ ಡೇ ಇದ್ದಿದ್ದು, ಫಸ್ಟಿಗೆ ಹೋಗಿದ್ದು ನಾವು ನ್ಯೂ ಇಯರ್ ದಿನ. ಸೊ ಸ್ವಲ್ಪ ಕ್ರೌಡೇ ಇದ್ದರು. ನಾನು ಇರೋದಿಲ್ಲ ಲಾಸ್ಟ್ ಡೇ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ರೌಡ್ ಇದ್ದರು. ತುಂಬ ಚೆನ್ನಾಗಿ ಮಾಡಿದರು ಕೇಕ್ ಎಲ್ಲ. ಕ್ರಿಸ್ಮಸ್ ಟ್ರೀ ನೋಡಿ ಹೇಗೆ ಮಾಡಿದ್ದಾರೆ, ತುಂಬ ಟಾಲಾಗಿ. ಎವ್ರಿ ಇಯರ್ ನಾವು ಸೆಂಟ್ ಜೋಸೆಫ್ಗೆ ಹೋಗ್ತೀವಿ.
ಫ್ರಮ್ ಪಾಸ್ಟ್ 3-4 ಇಯರ್ಸಿಂದ ಸೆಂಟ್ ಜೋಸೆಫ್ಗೆ ಹೋಗ್ತಾ ಇರೋದು. ಇದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ಗೆ. ನಮಗೆ ಇಲ್ಲಿ ಕೇಕ್ ಶೋ ನಡೆಯುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ನಾವು ಅಲ್ಲಿಗೆ ಹೋಗ್ತಿದ್ವಿ ಸೆಂಟ್ ಜೋಸೆಫ್ಗೆ. ಅಲ್ಲಿಗಿಂತ ಇಲ್ಲೇ ಬೆಸ್ಟ್ ಅನ್ನಿಸ್ತು ನನಗೆ. ಅಲ್ಲಿ ತುಂಬ ಚಿಕ್ಕದಾಗಿದೆ, ಸ್ಪೇಸ್ ಕೂಡ ಅಷ್ಟೇ. ಅಲ್ಲಿ ಗ್ರೌಂಡಲ್ಲಿ ಮಾಡೋದ್ರಿಂದ ಸ್ಪೇಸ್ ಅಷ್ಟೊಂದು ಇರೋದಿಲ್ಲ, ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರುತ್ತೆ. ಸ್ಟಾಲ್ಸ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಇಲ್ಲೆಲ್ಲ ತುಂಬ ಯೂಜ್ ಸ್ಪೇಸ್ ಇರೋದ್ರಿಂದ ತುಂಬ ದೊಡ್ಡದಾಗೇ ಮಾಡಿದರು. ಈ ಕೇಕ್ ನೋಡೋದಕ್ಕಿಂತ ಜನಗಳು ಹೋಗೋದು ಸ್ಟಾಲ್ಸು, ಡಿಫ್ರೆಂಟ್ ಸ್ಟಾಲ್ಸ್ ಇರುತ್ತೆ ಅಲ್ಲಿ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು ಎಲ್ಲ. ಅದೇ ಒಂದು ಹಾಫ್ ಎ ಡೇ ಇಲ್ಲ 1 ಡೇ ಟ್ರಿಪ್ ಥರ ಬರ್ತಾರೆ. ಬಟ್ ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೆಂಟ್ ಜೋಸೆಫ್ ಅಲ್ಲಿ ಮಾಡೋದಕ್ಕಿಂತ ಇಲ್ಲಿ ಚೆನ್ನಾಗಿ ಮಾಡಿದರು ಕೇಕ್ಸ್ ಎಲ್ಲ. ರತನ್ ಟಾಟಾ ಅವ್ರದ್ದು SM ಕೃಷ್ಣ ಅವ್ರದ್ದು ಮಾಡಿದರು ಕೇಕು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಇಷ್ಟ ಆಯಿತು. ವರ್ತ್ ಫಾರ್ ಮನಿ ಅನಿಸುತ್ತೆ ಇದು ಕೇಕ್ ಶೋ ಪ್ಯಾಲೇಸಲ್ಲಿ. ಸೆಂಟ್ ಜೋಸೆಫಲ್ಲಿ ಎಷ್ಟೊಂದು ವರ್ತ್ ಅಲ್ಲ. 2025 ಕೇಕ್ ಮಾಡಿದರು. ನೋ ಫೋಟೋಗ್ರಫಿ ಅಂತ ಎಲ್ಲ ಕಡೆ ಹಾಕಿದ್ರು, ಬಟ್ ಎಲ್ಲರೂ ಫೋಟೋಸ್ ತೊಗೊಳ್ತಿದ್ರು. ಅದಕ್ಕೆ ನಾನು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡೆ. ಬಟ್ ಇದು ಯಾಕೆ ಮಾಡಿದ್ರು ನಂಗೆ ಗೊತ್ತಾಗಿಲ್ಲ. ಅರಿಜಿತ್ ಸಿಂಗ್ದು ಕೇಕ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾವ ಕಾನ್ಸೆಪ್ಟಲ್ಲಿ ಏನಕ್ಕೆ ಮಾಡಿದ್ದಾರೆ ನಂಗೆ ಗೊತ್ತಾಗಲಿಲ್ಲ ಅದು. ಅಷ್ಟೇ, ಆ ಸ್ಪೇಸ್ ಏನಿತ್ತು ಒಂದು 10 to 15 ಕೇಕ್ಸ್ ಅಷ್ಟೇ ಮಾಡಿದ್ದು. ಮತ್ತು ಇಲ್ಲಿಂದ ಫುಲ್ಲು ಏನಿದೆ ಶಾಪಿಂಗ್ ಸೆಂಟರ್ ಅದು ಸ್ಟಾರ್ಟ್ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ ಕೃಷ್ಣದು, ಇದು 85,000 ಪ್ರೈಸ್ ಹಾಕಿದರು. ಅಷ್ಟು ಎಕ್ಸ್ಪೆನ್ಸಿವ್ ಇದೆಯಾ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದು. ಇಲ್ಲಿಂದ ಕಂಪ್ಲೀಟಾಗಿ ಏನೇನಿದೆ ಶಾಪಿಂಗ್ ಆಗಿರ್ಬೋದು, ಮತ್ತು ನಿಮಗೆ ಫುಡ್ ಕೋರ್ಟ್ ಆಗಿರ್ಬೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಕೇಕ್
ಸ್ಪೇಸ್ ಏನಿದೆ ಅದೊಂದು 10% 20% ಆಗಿದ್ರೆ ಇನ್ನೂ 80% ಕಂಪ್ಲೀಟ್ ಶಾಪಿಂಗ್ ಸ್ಪೇಸು. ತುಂಬ ಕಲೆಕ್ಷನ್ಸ್ ಎಲ್ಲ ಯೂನೀಕ್ ಆಗಿರುತ್ತೆ. ಗುಜರಾತ್, ರಾಜಸ್ಥಾನ ಬಟ್ಟೆಗಳು ಆಗಿರ್ಬೋದು, ಸಲ್ವಾಸು, ಸ್ಯಾರೀಸು ಆ ಥರ ಎಲ್ಲ ಸಿಗುತ್ತೆ. ಯಾರು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾರು ಕೇಕ್ ನೋಡೋಕ್ಕೆ ಬರ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಕೇಕ್ ನೋಡೋದಕ್ಕಿಂತ ಈ ಥರ ಸ್ಟಾಲ್ಸ್ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಪ್ಲೇಸ್ಗೆ ಹೋದರೆ ಎಲ್ಲ ಸಿಗ್ಬಿಡುತ್ತೆ, ಏನು ಬೇಕೋ ತೊಗೊಳ್ಬೋದು. ಅಂದರೆ ನೀವು ನೋಡಬೇಕು, ಬಾರ್ಗೇನ್ ಕೂಡ ಮಾಡಬೇಕು. ಒಬ್ಬೊಬ್ಬರು ಸ್ಟಾಲಲ್ಲಿ ಪ್ರೈಸ್ ಜಾಸ್ತಿ ಹೇಳ್ತಾರೆ, ಜಾಸ್ತಿ ಕೋಟ್ ಮಾಡ್ತಾರೆ. ಒಂದು ಸ್ಟಾಲಲ್ಲಿ ಆಫರ್ಸ್ ಇರುತ್ತೆ, ಒಂದೊಂದು ಸ್ಟಾಲಲ್ಲಿ ಕಮ್ಮಿ ಕೂಡ ಇರುತ್ತೆ. ನೋಡಿ ತೊಗೊಳ್ಬೇಕಾಗುತ್ತೆ. ಪ್ರೈಸ್ ಎಲ್ಲ ನಿಮಗೆ ಗೊತ್ತಿರಬೇಕು, ಯಾವುದೆಷ್ಟಿದೆ, ಅದೆಷ್ಟು ಬಾರ್ಗಿನ್ ಮಾಡ್ಬೋದು ಅಂತ. ಸೊ ಅಮ್ಮ ಬರ್ಡೇ ಆಗಿರೋದ್ರಿಂದ ಸ್ಯಾರಿ ಇದು ಶಾಪ್ ಹುಡುಕ್ತಿದ್ದೆ. ಒಂದು 2-3 ಸ್ಯಾರಿ ಶಾಪ್ಸ್ ಎಲ್ಲ ಸಿಕ್ತು, ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬರೀ ಅಂದರೆ ಕಾಟನ್ ಸ್ಯಾರಿ, ಗುಜರಾತಿ ಸ್ಯಾರಿ ಒಂಥರ ಚೆನ್ನಾಗಿರಲಿಲ್ಲ ನನಗೆ. ಪ್ರೈಸ್ ಕಮ್ಮಿ ಇತ್ತು, ಬಟ್ ಅದೇ ಥರ ಮೇ ಬಿ ಕ್ವಾಲಿಟಿ ಅದೇ ಥರ ಇತ್ತು ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಅಂತೂ. ಡಿಫ್ರೆಂಟ್ ಆಗಿತ್ತು ಸ್ಯಾರೀಸು, ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಸ್ಯಾರೀಸು ತುಂಬ ಚೆನ್ನಾಗಿದೆ. ಎಲ್ಲ ಒಂದು 5-6 ಸ್ಯಾರೀಸ್ ತುಂಬ ಇಷ್ಟ ಆಯಿತು. ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಹೇಳಿದ್ರು. ಇದಂತೂ ಸ್ಯಾರಿ ನಂಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನಾನೇ ಹಾಕ್ಕೊಳ್ಳೋ ಥರ ಅಮ್ಮಗೆ ಕೊಡಿಸ್ಬಿಟ್ಟು ಅದನ್ನೇ ಸ್ಯಾರಿ ನಾನೇ ಯೂಸ್ ಮಾಡ್ಬೋದು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವ್ರು ತುಂಬ ಜಾಸ್ತಿ ಹೇಳಿದ್ರು. ಇದು ಸ್ಯಾರಿ 3.5 ಹೇಳಿದ್ರು. ಇದು ಖಾದಿ ಮೆಟೀರಿಯಲ್ದು, ಅದಕ್ಕೋಸ್ಕರ ಜಾಸ್ತಿ ಹೇಳಿದ್ರು. ಮತ್ತು ಆ ಖಾದಿ ಮೆಟೀರಿಯಲ್ ಆದ 2 ಸ್ಯಾರಿ ಏನು ತೋರಿಸೋದ್ನಲ್ಲ, ಪ್ರಿಂಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಪ್ರೈಸ್ ಕೂಡ ನೆಗೋಷಿಯೇಟ್ ಮಾಡಲ್ಲ, ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿದ್ರು. ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿದೆ. ಬಟ್ ತುಂಬ ಇಷ್ಟ ಆಯಿತು ನನಗೆ. ಮೆಟೀರಿಯಲ್ ಆಗಿರ್ಬೋದು, ಮೇ ಬಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಅನಿಸುತ್ತೆ, ನಾನು ಪ್ರಾಪರಾಗಿ ವಿಡಿಯೋ ತೊಗೊಂಡಿಲ್ಲ. ಮತ್ತು ಈ ಟಾಯ್ ಶಾಪ್ಗೆ ಬಂದ್ವಿ. ತುಂಬ ಟಾಯ್ ಶಾಪ್ಸ್ ಇತ್ತು ಇಲ್ಲಿ. ಯುನೀಕ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಅದಕ್ಕೆ ಗುಡ್ಡಿಗೆ ತೊಗೊಳ್ಳೋಣ ಅಂತ ಬಂದ್ವಿ. ಎಲೆಕ್ಟ್ರಾನಿಕ್ ಟಾಯ್ಸ್ ಏನಾದರೂ ತೊಗೊಳ್ಳೋಣ ಅಂತ ನೋಡಿದ್ರೆ ಎಲ್ಲ ಮಿನಿಮಮ್ 1000 ಅಂತ ಹೇಳಿದ್ರು. 1000 ಮೇಲೇ ಇದೆ ಎಲೆಕ್ಟ್ರಾನಿಕ್ಸ್ ಟಾಯ್ಸ್ ಅಂತ ಹೇಳಿದ್ರು. ಸೊ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವರು ಇಲ್ಲ ಎಲೆಕ್ಟ್ರಾನಿಕ್ಸ್ದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ, ಆಗೋದಿಲ್ಲ ಅಂತ ಹೇಳಿದ್ರು. ನನಗೆ ಯಾಕೋ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಯಾಕಂದರೆ ಆನ್ಲೈನಲ್ಲೇ ನಮಗೆ ಕಮ್ಮಿ ತೋರಿಸ್ತು ಈ ಟಾಯ್ಸ್ ಎಲ್ಲ ಪ್ರೈಸಸ್ಸು. ಅಲ್ಲೇ ಚೆಕ್ ಮಾಡಿದೆ ನಾನು, ಆನ್ಲೈನಲ್ಲೇ ಕಮ್ಮಿ ಇದೆ. ಸೊ ಅದಕ್ಕೆ ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಅದಕ್ಕೆ ಎಲೆಕ್ಟ್ರಾನಿಕ್ಸ್ ಟಾಯ್ಸ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು, ಹೇಗಿದ್ದರೂ ಅವಳು ಆಟಾಡೋದಿಲ್ಲ ಅದರಲ್ಲಿ, ಮತ್ತು ಹೊಡ್ದಾಕ್ತಾಳೆ. ಒಂದು ಸರಿ ಹೊಡೆದಾಕಿದ್ರೆ ಹೋಯ್ತು ಅದು. ಎಷ್ಟೊಂದು ಟಾಯ್ಸ್ ಅದೇ ಥರ ಆಗಿದೆ. ಅದಕ್ಕೆ ಒಂದು ಸ್ಲೇಟ್ ಥರ ತೊಗೊಂಡು ಯಾವುದೋ ಒಂದು ನಾರ್ಮಲ್ ಟಾಯ್ ತೊಗೊಂಡ್ವಿ ಅಷ್ಟೇ. ಮತ್ತು ಇಲ್ಲಿಂದ ಎಲ್ಲ ಫುಡ್ ಕೋರ್ಟ್ ಥರ ಎಲ್ಲ ಸ್ಟಾಲ್ಸ್, ಬರೀ ಫುಡ್ ಐಟಮ್ಸು ಸ್ಟಾಲ್ಸ್ ಸ್ಟಾರ್ಟ್ ಆಯಿತು. ಅಲ್ಲಿ ಏನೂ ತಿಂದಿಲ್ಲ. ಇದು ಸುಮ್ಮನೆ ಟ್ರಯಲ್ಗೆ ಒಂದು ಗೋಬಿ ಮಸಾಲ ರೆಡಿಮೇಡ್ ಅಂತ ಇತ್ತು, ಅದನ್ನು ಟ್ರಯಲ್ಗೆ ಕೊಡ್ತಿದ್ರು ಸ್ಯಾಂಪಲ್ಗೆ. ಅದನ್ನು ಟೇಸ್ಟ್ ಮಾಡ್ತಾಯಿದ್ವಿ, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಂಗ್ರೀಡಿಯೆಂಟ್ಸ್ ನೋಡಿದೆ ಎಲ್ಲ ಯಾವುದೋ ಹೆಲ್ತ್ಗೆ ಒಳ್ಳೆಯದಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಅದೇ ಹೊರ್ಗಡೆ ಏನೂ ತಿಂದಿಲ್ಲ ನಾವು ಅಲ್ಲಿ. 2025 ರೆಸಲ್ಯೂಷನ್ ಇರೋದಲ್ಲೇ ಆದಷ್ಟು ಕಮ್ಮಿ ಮಾಡಬೇಕು ಅಲ್ಲ, ಕ್ವಿಟ್ ಮಾಡಬೇಕು ನಾನು ಹೊರಗಡೆ ತಿನ್ನೋದು. ಹೊರಗಡೆ ಫುಡ್ಸ್ ಆಗಿರ್ಬೋದು, ಹೆಲ್ತ್ ಇದ್ದರೆ ಎಲ್ಲ ಅಲ್ವಾ, ಹೆಲ್ತ್ ಇದ್ದರೆ ಮನಿ ಎಲ್ಲ ಬಂದುಬಿಡುತ್ತೆ. ಬಟ್ ಹೆಲ್ತೇ ಇಲ್ಲ ಅಂತ ಹೇಳಿದರೆ ಏನೂ ಬರೋದಿಲ್ಲ. ನಮ್ಮ ಹೆಲ್ತ್ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ದುಡಿಬೋದು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು, ಮನಿ ಅರ್ನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಯಾರು ನೋಡ್ತಾರೆ? ಯಾರೂ ನೋಡೋದಿಲ್ಲ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಬೇಡ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗೋಣ ಅಂದ್ಬಿಟ್ಟು ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ಆಗಲಿಲ್ಲ.
ಅದೇನೋ ಗೊತ್ತಿಲ್ಲ, ಕ್ರೇವಿಂಗ್ಸ್ ಆಗಿಬಿಟ್ಟಿದೆ. ಸ್ವೀಟ್ ತಿನ್ನಬೇಕು, ಅದು ತಿನ್ನಬೇಕು, ಹೋಗಿ ಹೋಗಿ ತಿನ್ನೋದಲ್ಲ, ಬಟ್ ಹೊರಗಡೆ ಹೋದಾಗ ಈ ಥರ ನೋಡಿದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಇದು ಯಾವುದೋ ಚಾಕೋ ಡಿಪ್ ಅಂತ ಕೊಡ್ತಿದ್ರು, 30 ರುಪೀಸ್ ಅಷ್ಟೇ. ನಾರ್ಮಲ್ ಒಂದು ಪೈನ್ಯಾಪಲ್ ಆಗಿರ್ಬೋದು, ಸ್ಟ್ರಾಬೆರಿ ಮತ್ತು ಕಿವಿ ಫ್ರೂಟ್ ಆಗಿರ್ಬೋದು, ಅದನ್ನು ಒಂದು ಪೀಸ್ ಅಷ್ಟೇ, ಒಂದು ಸ್ಮಾಲ್ ಪೀಸ್, ಒಂದು ಸ್ಟ್ರಾಬೆರಿ ಪೀಸ್ ತೊಗೊಂಡು ಚಾಕ್ಲೇಟಲ್ಲಿ ಡಿಪ್ ಮಾಡಿ ಕೊಡೋದು ಅಷ್ಟೇ. ಅದಕ್ಕೆ ಚಾಕೋ ಡಿಪ್ ಅಂತಾರೆ. ಸುಮ್ಮನೆ ನೋಡ್ತಾ ಇದ್ವಿ, ಅಪ್ಪ ನನಗೇನು ತಿನ್ನಬೇಕು ಅಂತಲೂ ಅನಿಸಿಲ್ಲ. ಹಾಗೇ ಬಂದ್ವಿ, ಏನೂ ತಿಂದಿಲ್ಲ ನಾವು. ಮನೆಗೆ ಬರೋಷ್ಟರಲ್ಲಿ 8:30 ಆಯಿತು. ಗುಡ್ಡಿ ಆರಾಮಾಗಿ ಆಟಾಡ್ಕೊಂಡಿದ್ಲು. ಇದು ಗುಡ್ಡಿಗೆ ಡ್ರಾಪ್ಸ್ ತೊಗೊಂಡು ಬಂದಿದ್ದೀನಿ. ಇದು ಕಿಡಿ ಕೇರ್ ಡ್ರಾಪ್ಸು ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬರಬೇಕಾದ್ರೆ ಹಾಗೆ ತೊಗೊಂಡು ಬಂದೆ. ಇವಾಗ ಏನೆಲ್ಲ ಐಟಮ್ ತೊಗೊಂಡು ಬಂದಿದ್ದೀನಿ ಅಮ್ಮಗೆ ತೋರಿಸ್ತಿದ್ದೆ. ಸ್ಯಾರಿ ಎಲ್ಲ ಹೇಗಿದೆ ನೋಡಿಸ್ತಿದ್ದೆ, ಬನ್ನಿ ನೀವು ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಜಾಸ್ತಿ ಐಟಮ್ ತೊಗೊಂಡಿಲ್ಲ, ಆದಷ್ಟು ಕಟ್ ಆಫ್ ಮಾಡ್ತಿದ್ದೀನಿ, ಮತ್ತು ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡ್ತೀನಿ. ಅದೆಲ್ಲ ನಾವು ಬೇರೆದ್ರ ಮೇಲೆ ಸ್ಪೆಂಡ್ ಮಾಡ್ಬೋದು, ಹೆಲ್ತಲ್ಲಿ ಆಗಿರ್ಬೋದು, ಇವಾಗ ಬೇರೆ ಡಯಟ್ ಫುಡ್ಡಲ್ಲಾಗಿರ್ಬೋದು, ಅದ್ರ ಮೇಲೆ ಸ್ಪೆಂಡ್ ಮಾಡ್ಬೋದು. ನಾವೇನೇನು ಹೊರಗಡೆ ವೇಸ್ಟಾಗಿ ಸ್ಪೆಂಡ್ ಮಾಡ್ತೀವಿ, ಇದ್ರ ಮೇಲೆ ಸ್ಪೆಂಡ್ ಮಾಡ್ಬೋದು. ನಾನು ಇವಾಗ ಡಿಮಾರ್ಟಲ್ಲಂತೂ ಏನೂ ಸಿಕ್ಕಲಿಲ್ಲ ಆ ಥರ ಮಿಲೆಟ್ಸ್ ಎಲ್ಲ ತೊಗೊಳಕ್ಕೆ. ಸೊ ಅದನ್ನು ನಾನು ಶಾಪ್ ಮಾಡಬೇಕು. ಅದನ್ನು ಆನ್ಲೈನಲ್ಲಿ ಶಾಪ್ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರೂ ಸ್ಟೋರ್ಗೆ ಹೋಗಿ ಶಾಪ್ ಮಾಡಬೇಕು. ಸ್ಯಾರಿ ಇದೇ ತೊಗೊಂಡಿದ್ದು ಅಮ್ಮಗೆ. ಈ ಥರ ಪ್ರಿಂಟ್ ಇರೋ ಸ್ಯಾರಿ ತುಂಬ ಇಷ್ಟ ಆಗುತ್ತೆ. ಈ ಥರ ಪ್ರಿಂಟ್ ಇರೋದು ಒಂದೂ ಇರಲಿಲ್ಲ. ಸೊ ಕಲರ್ ಬೇರೆ ಇರಬೇಕಿತ್ತು, ವೈಟ್ ಕಲರಲ್ಲೇ ಇತ್ತು. ಸೊ ಅದಕ್ಕೆ ತಗೊಂಡೆ. ಈ ಥರ ಪ್ರಿಂಟ್ ಇರೋದೆಲ್ಲ ವೈಟ್ ಕಲರ್ ಮೇಲೇ ಚೆನ್ನಾಗಿ ಕಾಣಿಸೋದಂತೆ. ಇನ್ನೊಂದು ಗ್ರೀನ್ ಇತ್ತು, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಗ್ರೀನು. ಒಂಥರ 3-4 ಕಲರ್ಸ್ ಮಿಕ್ಸ್ ಇತ್ತು. ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಮೆಟೀರಿಯಲೆಲ್ಲ. ಇದು ಗಿಫ್ಟ್ ಅಂತ ಅಮ್ಮ ಬರ್ಡೇಗೆ ತಗೊಂಡು ಬಂದೆ. ಆ್ಯಕ್ಚುಲಿ ಅಮ್ಮಗೆ ಕರ್ಕೊಂಡು ಹೋಗೋಣ ಕೇಕ್ ಶೋಗೆ ಅಂತ ಬೆಳಗ್ಗೆಯಿಂದ ಹೇಳ್ತಿದ್ದೆ, ರೆಡಿಯಾಗಿ ಹೋಗೋಣ ಅಂತ. ಅಮ್ಮ ಆಯಿತು ಅಂತ ಹೇಳಿದ್ರು. ಅಷ್ಟರಲ್ಲಿ ಗುಡ್ಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಲು. ಮತ್ತು ಇನ್ನೇನು ಮಲ್ಕೊಂಡಿರೋಳನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಬೇಡ, ನನಗೂ ಕಾಲು ನೋವ್ತಿದೆ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ. ಸ್ಯಾರಿ ತೊಗೊಳ್ಳೋದೆಲ್ಲ ಹೇಳಿರಲಿಲ್ಲ, ಅದಕ್ಕೋಸ್ಕರ ನಾವೇ ಹೋಗಿ ನಾನೇ ಸೆಲೆಕ್ಟ್ ಮಾಡ್ಕೊಂಡು ತಂದೆ. ಇಷ್ಟ ಆಯಿತು ಅಮ್ಮಗೆ ಸ್ಯಾರಿ, ಖುಷಿ ಆಯಿತು ನನಗೂ. ಇದು ಮತ್ತು ಕಾಸು ಕೊಟ್ಟು ದುಡ್ಡು ಕೊಟ್ಬಿಟ್ಟು ಏನು ತೊಗೊಂಡು ಬಂದಿರೋದಲ್ಲ. ಇದು ಗೇಮ್ ಆಡಿದ್ವಿ, ಅದು ಏನು ಬಾಲ್ ಗೇಮು, ಅದರಲ್ಲಿ ವಿನ್ ಆಗಿರೋದಿದು ಗೇಮ್. ಒಂದು ಗೇಮ್ಗೆ 50 ರುಪೀಸ್, ಇಬ್ಬರು ಆಡಿದ್ವಿ, 100 ರುಪೀಸ್ ಹೋಯಿತು. ಇದು 10 ರುಪೀಸ್ ಅನಿಸುತ್ತೆ ಫಿಲ್ಟರು ಮತ್ತು ಸೋಪ್ ಸ್ಟ್ಯಾಂಡು. 20 ರುಪೀಸ್ ಗಿಫ್ಟ್ ಬಂತು. ಎಷ್ಟು ಟ್ರೈ ಮಾಡಿದ್ವಿ, ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರೋದು ಇತ್ತು, ಅದೆಲ್ಲ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಮತ್ತು ಇದೊಂದು ಕೋಡ್ಬಳೆ ಚೆನ್ನಾಗಿತ್ತು, ಅಡುಕಲ್ಲೇದು, ಅದು ಕೂಡ ಇತ್ತು ಸ್ಟೋರಲ್ಲಿ. ಅದಕ್ಕೋಸ್ಕರ ತೊಗೊಂಡು ಬಂದ್ವಿ, ಟ್ರೈ ಮಾಡೋಣ ಅಂತ. ಇದು ಸ್ಯಾಂಪಲ್ಗೆ ಕೊಟ್ಟರು, ಫ್ರೀ ಸ್ಯಾಂಪಲ್ ಅಂತ, ಮಿಕ್ಸ್ಚರ್ ಟ್ರೈ ಮಾಡೋದಕ್ಕೆ. ಗುಡ್ಡಿಗಿದೆ ತಗೊಂಡಿರೋದು ಸ್ಲೇಟು. ಅವಳು ಯೂಶ್ವಲಿ ಬುಕ್ ಎಲ್ಲ ಸಿಕ್ಕಿದ್ರೆ, ಪೆನ್ನು ಆ ಥರ ಏನಾದ್ರು ಸಿಕ್ಕಿದ್ರೆ ಸುಮ್ಮನೆ ಪೆನ್ನು ಪೇಪರ್ ಇದ್ಬಿಟ್ರೆ ಎಲ್ಲ ಇದು ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಅಂತ ನನ್ನ ಸೆಲೆಕ್ಷನ್ ಇದು ತೊಗೊಂಡೆ. ತುಂಬ ಚೆನ್ನಾಗೇ ಎಲ್ಲ ಆಟಾಡ್ತಿದ್ದಾಳೆ ಇದರಲ್ಲಿ. ಎಲೆಕ್ಟ್ರಾನಿಕ್ ಐಟಮ್ಸ್ ಜೊತೆ ಎಲ್ಲ ಆಡ್ತಾಳೆ, ಬಟ್ ಅಷ್ಟೊಂದು ಆಡೋದಿಲ್ಲ, ಹೊಡೆದಾಕ್ತಾಳೆ ಅಂತ ಇದು ತಗೊಂಡೆ. ತುಂಬ ಯೂಸ್ ಆಗ್ತಿದೆ ಇದು. ಪಾಪಡ್ ತೊಗೊಂಡೆ, ಗಾರ್ಲಿಕ್ ಪಾಪಡ್ ಅನಿಸುತ್ತೆ. ಯೂಶ್ವಲಿ ನಾವೆಲ್ಲೇ ಮೇಳ ಆದರೂ ಈ ಥರ ಶೋಸ್ ಆದ್ರೂ ಪಾಪಡ್ ಇಲ್ಲೇ ತೊಗೊಂಡ್ಬಿಡ್ತೀವಿ. ತುಂಬ ಇಷ್ಟ ಆಗುತ್ತೆ ನನಗೆ. ನಾರ್ಮಲ್ ಪಾಪಡ್ಗಿಂತ ಈ ರಾಜಸ್ಥಾನಿ ಆ ಥರ ಪಾಪಡ್ ಇರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಎಲ್ಲೇ ಹೋದರೂ ಅದು ಕಂಪಲ್ಸರಿ ತೊಗೊಳ್ತೀವಿ. ಅದು
ಮತ್ತು ಪಿಕ್ಕಲ್ ತೊಗೊಳ್ತೀವಿ. ಪಿಕ್ಕಲ್ ಮನೆಯಲ್ಲೇ ಇತ್ತು, ಅದಕ್ಕೆ ತೊಗೊಂಡು ಬಂದಿಲ್ಲ. ಗುಡ್ಡಿಗೆ ಇದೊಂದು ಕ್ಯಾಪ್ ತೊಗೊಂಡೆ. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಕ್ಯಾಪ್. ಅದೇನೋ ಸುಮ್ಮನೆ ಮನೆ ಹತ್ರ ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಸುಮ್ಮನೆ ತೊಗೊಂಡಿದ್ದಷ್ಟೇ. ನನಗೇನು ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಕ್ವಾಲಿಟಿ ವೈಸ್ ಎಲ್ಲ. ಸರಿ, ಹೊರಗಡೆ ಹಾಕೋಕ್ಕೆ ಬೇರೆ ತೊಗೊಳ್ಳೋಣ, ಇದು ಮನೆ ಹತ್ರ ಹಾಕೋದಕ್ಕಾಗುತ್ತೆ ಅಂತ ತೊಗೊಂಡಿದ್ದು. ಇದು ಕಲರ್ಸ್ ಕೂಡ ಇರಲಿಲ್ಲ, ಅಂದರೆ ಡಾರ್ಕ್ ಕಲರ್ ರೆಡ್ಡಲ್ಲಿತ್ತು. ಅದು ಬಿಟ್ಟರೆ ಶೈನಿಂಗ್ ಥರ ಎಲ್ಲ ಇತ್ತು. ಅದು ಬಿಟ್ಟರೆ ಈ ಥರ ಅವಳಿಗೆ ಪ್ಲೇನ್ ಇರಬೇಕು, ಮತ್ತು ಆ ಕಡೆ ಈ ಕಡೆ ಎಲ್ಲ ಇದೆಯಲ್ಲ ಅದೆಲ್ಲ ಆ ಥರ ಡಿಸೈನ್ ಇದ್ದರೆ ಇಷ್ಟ ಆಗಲ್ಲ. ಇದು ಜಸ್ಟ್ 100 ರೂಪೀಸ್ ಆಯ್ತಷ್ಟೇ, ನಮಗೆ ಜಾಸ್ತಿ ಏನು ಇರಲಿಲ್ಲ. ಅದಕ್ಕೋಸ್ಕರ ನೋಡೋಣ, ಹಾಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಲಿ ಅಂತ ತಗೊಂಡ್ವಿ. ಟ್ರೈ ಮಾಡ್ತಿದ್ದೀನಿ ಅವಳು ಹಾಕ್ಸ್ಕೊತಾಳ ಏನು ಹಾಕ್ಕೋತಾಳ ಅಂತ. ಬಟ್ ಇಲ್ಲ, ಹಾಕ್ಕೊಂಡಿಲ್ಲ ಅವಳು. ಗೊತ್ತಿಲ್ಲ ಅದು ಮತ್ತೆ ಯೂಸ್ ಆಗುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ತುಂಬ ಫ್ರಾಕ್ಸ್ ಹಾಗೆ ಇದೆ ಅವಳದು. ಎಷ್ಟು ಪಾರ್ಟಿ ವೇರ್, ಎಷ್ಟು ಫ್ರಾಕ್ಸ್ ಇದೆ. ಬಟ್ ಎಲ್ಲ ಒಂದೇ ಸರಿ ಹಾಕಿದ್ದು, ಎಲ್ಲ ಹಾಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಹಾಕೋಕ್ಕೆ ಬಿಡಲ್ಲ ಅವಳು. ಒಂಥರ ಅಳೋದು, ಕಿರ್ಚೋದು ಎಲ್ಲ ಮಾಡ್ತಾಳೆ. ಅವಳಿಗೆ ಸಿಂಪಲ್ಲಾಗಿರಬೇಕು. ತುಂಬ ಹೆವಿ ಡ್ರೆಸ್ ಹಾಕ್ಕೊಳ್ಳೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಆ ಡ್ರೆಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಿದೆ. ನನಗಂತೂ ಫುಲ್ ಬೇಜಾರಾಗ್ತಿದೆ. ಆ ಡ್ರೆಸ್ ಹಾಕ್ಕೊಂಡ್ರೆ ಯಾವ ಥರ ಏಂಜಲ್ ಥರ ಕಾಣ್ತಾಳೆ, ಬಾರ್ಬಿ ಡಾಲ್ ಥರ ಕಾಣ್ತಾಳೆ. ನಂಗೆ ತುಂಬ ಇಷ್ಟ ಡ್ರೆಸ್ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಳ್ಳೋಣ ಅಂತ. ಬಟ್ ಅವಳು ಹಾಕೋದೇ ಇಲ್ಲ, ತುಂಬ ಸಿಂಪಲ್ ಅವಳು. ಇದೊಂದು ಬೇಡ ಅಂತ ಹೇಳಿದ್ರು ಚಿಕ್ಕ ಮಗುಗೆ ಆಡೋ ಥರ ಆರೋ ತೊಗೊಂಡ. ಕೋಳಿ ಚೆನ್ನಾಗಿದೆ ಅಂತ ತಗೊಳಪ್ಪ ಅಂತ ಇದು ಅವ್ನ ಸೆಲೆಕ್ಷನ್ನು, ಮತ್ತು ಬೋರ್ಡ್ ಸ್ಲೇಟ್ ಇದೆಯಲ್ಲ ಅದು ನನ್ನ ಸೆಲೆಕ್ಷನು. ಇದೊಂದು ಇಯರಿಂಗ್ಸ್ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ ನಾನು. ತುಂಬ ಲೇಟಾಗಿತ್ತು ಅಂತ ಗುಡ್ಡಿಗೆ ಕೆಫೆ ಮದಮಿಂದ ಇಡ್ಲಿ ತೊಗೊಳ್ಳೋಣ ಅಂತ ಬಂದ್ವಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.